ಚೇಂಜ್. ಸೊ ಎಷ್ಟೊಂದು ದಿನ ಆಯಿತು ಕುಕ್ಕಿಂಗ್ ವಿಡಿಯೋಸ್ ನಾರ್ಮಲ್ ವ್ಲಾಗ್ಸ್ ಮಾಡಿನೂ ಎಷ್ಟೊಂದು ದಿನ ಆಯಿತು. ಸೊ ಈಗಲೂ ನನಗೆ ಹುಷಾರಿಲ್ಲ, ಬಟ್ ಅದು ನಾವು ಬಿರಿಯಾನಿ ಮಾಡಿ ಒಳ್ಳೆ ಭರ್ಜರಿ ಬಾಡೂಟ ಮಾಡೋಣ. ಬರುತ್ತೆ ಏನು ಕತೆ ಅಂತ ಟೇಸ್ಟ್ ಮಾಡಾದ್ಮೇಲೆ ಗೊತ್ತಾಗುತ್ತೆ. ಬರೀ ಇಂಥದೆಯ ಕಾಲೇಜ್ ಶುರುವಾದಾಗಿಂದ ನಾನು ಏನು ಕುಕ್ಕಿಂಗ್ ಏನು ಮಾಡ್ತಿಲ್ಲ. ಸೊ ಸಂಜೆ ಬಂದರೆ ಏನಾದ್ರು ಮುದ್ದೆ ಇಲ್ಲ ರೈಸ್ ಏನಾದ್ರು ಇಟ್ಟಿದ್ದೆ ಅಷ್ಟೇ. ಕಂಪ್ಲೀಟಾಗಿ ನಾನೇ ಅಡುಗೆ ಮಾಡಿದ್ದು ಎಷ್ಟೊಂದು ದಿನನೇ ಆಗ್ಬಿಟ್ಟೈತೆ ಮಾಡಿ. ನನ್ನ ಮೇಲೆ ಆಣೆ ಇಟ್ಟಳು, ನನ್ನ ಮೇಲೆ ಆಣೆ. ಸೊ ಇವತ್ತು ಎಷ್ಟೋ ದಿನ ಆದ್ಮೇಲೂ ಬಿರಿಯಾನಿನೇ ಮಾಡ್ತಾ ಇದ್ದೀನಿ. ಚೆನ್ನಾಗಿದೆ ಅಂದರೆ ಖಾರದ ಪುಡಿ ಎಲ್ಲಿದೆ ಅಂತ ನನಗೆ ಸಿಗ್ತಾ ಇಲ್ಲ, ಬಿಕಾಸ್ ಅಡುಗೆ ಮಾಡಿ ಎಷ್ಟೊಂದು ದಿನ ಆಗ್ಬಿಟ್ಟೈತೆ. ನೋ ಕಾಮೆಂಟ್ಸ್, ನೋ ಕಾಮೆಂಟ್ಸ್. ಇಲ್ಲ ಸರ್. ಅಯ್ಯಯ್ಯೋ, ನಾನು ಉಪ್ಪೇ ಹಾಕಿಲ್ಲ ಅನ್ನಕ್ಕೆ. ಇದು ಆಕ್ಚುಲಿ ಚೆನ್ನಾಗಿರೋದು ಅಂತ ಬುದ್ಧಿವಂತ ಹೇಳಿ ನಾನು ಅನ್ನಕ್ಕೆ ಉಪ್ಪೇ ಹಾಕಿಲ್ಲ. ಉಪ್ಪು ಖಾರ ನೋಡ್ತಾ ಇದ್ದೀನಿ. ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡ್ಬೇಕೋ ಕಾಣೆ. ಅಕ್ಕಿ ತೊಳ್ಬಿಟ್ಟು ಅಕ್ಕಿ ಹಾಕಿದ್ರೆ ಘಮ ಘಮ ಬಿಸಿ ಬಿಸಿ ಬಿರಿಯಾನಿ ರೆಡಿ. ಅಂತ ಬಿರಿಯಾನಿಪ್ಪ ಟೇಸ್ಟು. ಓಕೆ, ಸೊ ಊಟ ಎಲ್ಲ ಆಯಿತು. ಟ್ರಸ್ಟ್ ಮೀ, ದ ಬಿರಿಯಾನಿ ಸಕ್ಕತ್ತಾಗಿತ್ತು. ನೋಡೋಣ ಮುಂದಿನ ವಿಡಿಯೋ ಏನೋ ಟ್ರಾವೆಲ್ ವಿಡಿಯೋನೋ ಏನಾದ್ರು ಮಾಡ್ಬೋದು ಅಂದ್ಕೊಂಡಿದ್ದೀನಿ. ಮನೇಲಿ ಏನೋ ಪ್ಲ್ಯಾನ್ ಆಗ್ತಿದ್ದಾರೆ. ಮೈಸೂರಿಗೆ ಹೋಗೋಣ, ಮದ್ದೂರ್ಗೆ ಹೋಗೋಣ. ನಾನು ಕನ್ನಡಿಗ, ಕನ್ನಡದ ಕಾವಲಿ. ನಮಸ್ಕಾರ ಕರ್ನಾಟಕ, ಮತ್ತೊಂದು ಹೊಸ ವ್ಲಾಗ್ಗೆ ಸ್ವಾಗತ ಸುಸ್ವಾಗತ. ನೀವು ನೋಡ್ತಿದ್ದೀರಾ ಎಕ್ಸ್ಪ್ಲೋರಿಂಗ್ ಡ್ರೀಮ್ಸ್ ಕನ್ನಡ. ಓಕೆ, ಎಷ್ಟೊಂದು ದಿನಗಳಾದಮೇಲೆ ವ್ಲಾಗ್ಸ್ ಮಾಡ್ತಾಯಿದ್ದೀನಿ. ಆಲ್ಮೋಸ್ಟ್ ಒಂದು 2 ವೀಕ್ಸೇ ಆಯಿತು. ಸೊ ಈಗ ವ್ಲಾಗ್ ಮಾಡ್ತಾಯಿದ್ದೀನಿ. ಹುಷಾರಿರಲಿಲ್ಲ, ಸೊ ಇಂಟರ್ನಲ್ಸ್ ಎಲ್ಲ ಇತ್ತು. ಸೊ ಅದೆಲ್ಲ ಮುಗಿಸ್ಕೊಂಡು ವ್ಲಾಗ್ ಮಾಡೋಣ ಅಂತ ಶುರು ಮಾಡ್ತಿದ್ದೀನಿ. ನೋಡಿ, ಇವಳಿಗೆ ಬರ್ತಡೇ ಇವಳ್ದು ಮತ್ತೆ ಪೂರ್ವಿ ಅಕ್ಕಂದು. ಸೊ ನಮ್ಮ ಮಾಮನ ಮಕ್ಕಳು ಬಂದವ್ರೆ ಮನೆಗೆ, ಮತ್ತು ಇನ್ನೊಬ್ರು ಸ್ಪೆಷಲ್ ಗೆಸ್ಟ್ ಬಂದವ್ರೆ. ಸೊ ನಮ್ಮ ಜಾಕೆಟ್ ಎಲ್ಲ ಟ್ರೈ ಮಾಡ್ತಾರೆ. ಇವತ್ತು ಸಂಡೇ. ಸೊ ಇನ್ನೊಂದೇನು ಅಂದರೆ, ಸೊ ಇವತ್ತು ನಮ್ಮ ಅಕ್ಕನ ಬರ್ತಡೇ ಇತ್ತು. ಸೊ ಬರ್ತಡೇ ಎಲ್ಲ ಮುಗಿಸ್ಕೊಂಡು ಅವ್ರ ಮನೆ ಊಟ ಎಲ್ಲ ಮಾಡಿಕೊಂಡು ಇವ್ರನ್ನೆಲ್ಲ ಕರ್ಕೊಂಡು ನಮ್ಮ ಮನೆಗೆ ಬಂದಿದ್ದೀನಿ. ಸೊ ಇಲ್ಲೇನೋ ನನ್ನ ತಮ್ಮ ಕಬಾಬ್ ಎಲ್ಲ ಮಾಡ್ತಾವನಂತೆ. ಸೊ ಒಂದು ಕಬಾಬ್ ಮಾಡೋಕ್ಕೆ ಹೋದ. ನಿಮ್ಮ ಹೆಸ್ರೇನು? ಬನ್ನಿ ವ್ಲಾಗ್ ಮಾಡೋಣ, ಬನ್ನಿರಿ ವ್ಲಾಗ್ ಮಾಡೋಣ. ವಡೆ ಮಾಡೋರೆ, ನಾನು ಹೇಳಿದ್ದೆ. ಸಾಂಬಾರ್ಗೆ ಹಾಕೋ ಕೈ ಮಾಡಲೇ ಸುಮ್ಮನೆ ತವ ಮೇಲೆ ಟೋಸ್ಟ್ ಮಾಡೋದು. ಈಗ ಅವ್ರನ್ನ ಮನೆಗೆ ಬಿಟ್ಟು ವಾಪಸ್ಸು ಬಂದಿದ್ದೀನಿ. ನೋಡೋಣ ಸಂಜೆ ಏನಾದರೂ ಸ್ವಲ್ಪ ಚಿಕನ್ ಇದೆ, ಯಾವುದಾದ್ರೂ ಬಿರಿಯಾನಿ ಮಾಡೋಣ. ನಮಸ್ಕಾರ ಕರ್ನಾಟಕ. ಅದೇ ಭಾನುವಾರದ ವ್ಲಾಗ್ನೇ ಕಂಟಿನ್ಯೂ ಮಾಡ್ತಿದ್ದೀನಿ. ಆ್ಯಕ್ಚುಲಿ ಇವತ್ತು ಟ್ಯೂಸ್ಡೇ. ಸೊ ಏನಪ್ಪ ನಾನು ಅಂದ್ಕೊಂಡಿರೋದು ಏನು ಎತ್ತ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಈಗ. ಸೊ ಭಾನುವಾರ ಏನು ವ್ಲಾಗ್ ಕಂಟಿನ್ಯೂ ಮಾಡಲಿಲ್ಲ, ಬಿಕಾಸ್ ಅವ್ರು ಊರಿಗೆ ಹೋದರು. ನನಗೆ ಯಾಕೋ ಸ್ವಲ್ಪ ಹುಷಾರಿಲ್ದಂಗೆ ಆಯಿತು, ಸ್ವಲ್ಪ ನೆಗಡಿ ಇದೆಲ್ಲ. ಇವತ್ತು ಹಂಗೆ ಇದೆ. ಸೊ ಅವತ್ತು ಹೇಳಿದೆ ಏನಾದರೂ ರೆಸಿಪಿ ಮಾಡಬೇಕು ಅಂದ್ಕೊಂಡಿದ್ದೀನಿ ಚಿಕನ್ದು ಅಂತ. ಸೊ ಅವತ್ತು ಚಿಕನ್ನ ಫ್ರೀಝರಲ್ಲಿ ಇಕ್ಕಿದ್ದೆ. ಸೊ ಅದನ್ನು ಇವತ್ತು ಬಿರಿಯಾನಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸಿಂಪಲಾಗಿ ಟೇಸ್ಟಿಯಾಗಿ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ಗ್ರೀನ್ ಬಿರಿಯಾನಿ ಹಾಕಿದ್ದೀನಿ,
ಸೊ ಇದು ರೆಡ್ ಬಿರಿಯಾನಿ ಅವಾಗ ಮಾಡ್ತಿದ್ವಲ್ಲ, ಸೊ ಆ ಥರ ಮಾಡ್ತೀನಿ. ನಮ್ಮ ಅತ್ತೆ ಅವರೆಲ್ಲ ಮಾಡ್ತಾರಲ್ಲ, ಸೊ ಆ ಟೈಪಲ್ಲಿ ಮಾಡೋಣ ಅಂದ್ಕೊಂಡಿದ್ದೀನಿ ಫಾರ್ ಎ ಚೇಂಜ್. ಸೊ ಎಷ್ಟೊಂದು ದಿನ ಆಯಿತು ಕುಕ್ಕಿಂಗ್ ವಿಡಿಯೋಸ್, ನಾರ್ಮಲ್ ವ್ಲಾಗ್ಸ್ ಮಾಡಿನೂ ಎಷ್ಟೊಂದು ದಿನ ಆಯಿತು. ಸೊ ಈಗಲೂ ನನಗೆ ಹುಷಾರಿಲ್ಲ, ಬಟ್ ಆದರೂ ಫುಲ್ಲು ಲಾಂಗ್ ಗ್ಯಾಪೇ ಆಗೋಗುತ್ತೆ, 3 ವೀಕ್ಸ್ ಹತ್ತತ್ರ. ಸೊ ಹಂಗಾಗಿ ವೀಡಿಯೋಸ್ ಮಾಡಬೇಕು ಅಂತ ಇವತ್ತು ಶುರು ಮಾಡ್ತಾಯಿದ್ದೀನಿ. ಸೊ ಈಗ ಮೇಲ್ ಬಂದಿದೆ, ಟ್ರೈಪೋಡ್ ಇಲ್ಲೇ ಇತ್ತು, ಮತ್ತು ಭಾನುವಾರದ್ದೇ ಇನ್ನೂ ಸಾಂಬಾರಿತ್ತು. ಸೊ ಇವತ್ತು ತಿರ್ಗಾ ಎಕ್ಸ್ಟ್ರಾ ಅದೇನಂತಾರಲ್ಲ ಗುಂಡಿಗೆಕಾಯಿ ಎಲ್ಲ ತರಿಸ್ಬಿಟ್ಟು ಚಾಪ್ಸ್ ಬೇಕು ಅಂದ್ಬಿಟ್ಟು ಚಾಪ್ಸ್ ಮಾಡೋರೆ, ತೋರಿಸ್ತೀನಿ ನಿಮ್ಗೆ ಅದನ್ನು. ಆಮೇಲೆ ಕಾಳು ಗೊಜ್ಜು ಸೊ ಮಾಡಿದ್ದಾರೆ. ಸೊ ಇವತ್ತು ನಾವು ಬಿರಿಯಾನಿ ಮಾಡಿ ಒಳ್ಳೆ ಭರ್ಜರಿ ಬಾಡೂಟ ಮಾಡೋಣ. ಸೊ ಬೆಂಗಳೂರು ವೆದರನ್ನು ನಿಮಗೇನು ಹೇಳೋಂಗಿಲ್ಲ, ಸೈಕಾಗಿ ಐತೆ ಮಳೆಗಾಲದಲ್ಲಿ. ಸೊ ಈ ವೆದರ್ಗೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಅಷ್ಟೇ. ಸೊ ತೋರಿಸ್ತೀನಿ ಹೆಂಗೈತೆ ವೆದರು ಅಂತ. ಸೊ ಇವತ್ತೇನು ಮಳೆ ಏನು ಬಂದಿಲ್ಲ, ನಿನ್ನೆ ಮಾತ್ರ ಹೆವಿ ಮಳೆ ಇತ್ತು. ಸೊ ಅದರಲ್ಲಿ ಬೇರೆ ಫುಲ್ ನೆಂದಿದೆ ಕಾಲೇಜಲ್ಲಿ. ಸೊ ಹಂಗಾಗಿ ಇವತ್ತು ತೊಸ ಅಂತ ಇದ್ದೀನಿ, ಬಟ್ ಪರವಾಗಿಲ್ಲ, ಈಗ ಒಂದು ಮಾತ್ರೆ ನುಂಗ್ಬಿಟ್ಟು ಮಲ್ಕೋತೀನಿ ಇವತ್ತು. ಸೊ ಬನ್ನಿ ಇವತ್ತಿಂದು ಕುಕ್ಕಿಂಗ್ ವಿಡಿಯೋ ವ್ಲಾಗ್ ಎಲ್ಲ ಶುರು ಮಾಡೋಣ. ಎಷ್ಟೊಂದು ದಿನ ಹೋಗಿದೆ, ಇಂಟ್ರೋನೇ ಮಾಡಿಬಿಟ್ಟಿದ್ದೀನಿ ನಾನು. ಸೊ ಈಗ ಮೇಲ್ ಬಂದಿದ್ದೀನಿ, ತೋರಿಸ್ತೀನಿ. ಸೊ ನೋಡ್ಬೋದು ವೆದರ್ ಪರವಾಗಿಲ್ಲ, ಚೆನ್ನಾಗೈತೆ, ತಣ್ಣಗೆ ಗಾಳಿ ಬೀಸ್ತೈತೆ, ಇನ್ನೇನಿಲ್ಲ. ಸೊ ಮಳೆ ಬಂದಿರೋದಕ್ಕೆ ಚೆನ್ನಾಗಿ ಗಿಡಗಳೆಲ್ಲ ಬೆಳೆದೈತೆ. ಸೊ ಎಲ್ಲ ಸೆತ್ತೆ ಇದ್ದಂಗಿತ್ತಲ್ಲ, ಎಲ್ಲ ಕ್ಲೀನ್ ಮಾಡಿ ಬೇಕಾಗಿರೋದನ್ನ ಹಾಕೋರೆ. ಸೊ ಏನು ಹೂವು ಎಲ್ಲ ಬಿಟ್ಟಿಲ್ಲ, ಆಗಲೇ ಎಲ್ಲ ಹೋಗ್ಬಿಟ್ಟೈತೆ, ಬಟ್ ಇದು ಮಾತ್ರ ಚೆನ್ನಾಗಿ ಬಂದೈತೆ ನೋಡೋಕ್ಕೆ. ಟ್ರೈಪೋಡ್ ಇಲ್ಲೇ ರೂಮಲ್ಲೇ ಇಕ್ಕಿದ್ದೆ ಮೇಲೆ. ಸೊ ಅವಾಗ ಏನೋ ವ್ಲಾಗ್ಸ್ ಮಾಡಬೇಕು ಅಂದ್ಬಿಟ್ಟು ಇಲ್ಲೇ ತಂದು ಮಡಗಿದ್ದೆ. ಅದನ್ನ ಈಗ ಎತ್ಕೊಂಡು ಹೋಗಿ ಸ್ವಲ್ಪ ಬೆಳಕಿದ್ದಂಗೆ, ನ್ಯಾಚುರಲ್ ಲೈಟ್ ಇದ್ದಂಗೆ ಸ್ವಲ್ಪ ಕುಕ್ಕಿಂಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಹೆಂಗೆ ಬರುತ್ತೆ ಏನು ಕತೆ ಅಂತ. ಟೇಸ್ಟ್ ಮಾಡಾದ್ಮೇಲೆ ಗೊತ್ತಾಗುತ್ತೆ. ಬರೀ ಇಂಥದೆಯ. ಸೊ ಇಲ್ಲಿ ಟ್ರೈಪೋಡ್ ಐತೆ. ಸೊ ಇದು ಟ್ರೈಪೋಡ್ ಮುರಿದಾಕ್ಬಿಟ್ಟು ನನ್ನ ತಮ್ಮ ಇಲ್ಲಿ ತಿರುಗಿಸೋದು, ಫುಲ್ಲು ತಿರುಗ್ದಂಗೆ ತಿರುಗ್ತೈತೆ. ಸೊ ಆದರೂ ಇಟ್ಸ್ ಓಕೆ. ಸೊ ಇದನ್ನು ತೊಗೊಂಡೋಗಕ್ಕೆ ಬಂದಿದ್ದೀನಿ. ಇಲ್ಲ ಒಬ್ಬರು ಇರಬೇಕು ವಿಡಿಯೋ ಶೂಟ್ ಮಾಡಿಕೊಡೋಕ್ಕೆ, ಇಲ್ಲ ಒಂದು ಟ್ರೈಪೋಡ್ ಇರಬೇಕು ನನಗೆ. ಸೊ ಒಂದು ಕೈಲಿ ಕ್ಯಾಮ್ರಾ, ಒಂದು ಕೈಲಿ ಮಾಡೋಕ್ಕಾಗಲ್ಲ, ಹದ್ಗೆಡ್ಸ್ಬಿಡ್ತೀನಿ ರೆಸಿಪಿನ. ಸೊ ಹಂಗಾಗಿ ಟ್ರೈಪೋಡ್ ಎತ್ಕೊಳ್ಳೋಣ ಅಂತ ಬಂದೆ. ಚಿಕ್ಕ ಟ್ರೈಪೋಡ್ ಎಲ್ಲೈತೆ ನನಗಂತೂ ಗೊತ್ತಿಲ್ಲ, ಅದೀಗ ಸದ್ಯಕ್ಕೆ PC ನಿಲ್ ಮಾಡಿದ್ದೀನಿ ಕೆಳಗಿದ್ದು. ಸೊ ಇನ್ಮೇಲೆ ಇಲ್ಲಿ ಬಂದುಬಿಟ್ಟು ಈಗ ವೀಡಿಯೋಸು ಎಡಿಟಿಂಗು, ಸೊ ತಮ್ನೇಲು ಎಲ್ಲ ನಾನು ಫೋನಲ್ಲೇ ಮಾಡ್ತಿದ್ದಿದ್ದು. ಸೊ ಈಗ ತಮ್ನೇಲು ಫೋಟೋಶಾಪಲ್ಲಿ ಕಲಿಯೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಅದು ನಾಟಿ ಗಿಡ ಅಂತೆ, ಯಾಕೆ ಇಷ್ಟೊಂದೊದ್ದು ಗೊತ್ತಿಲ್ಲ. ಅಯ್ಯೋ, ಒಂದು 100 ಮೇಲೆ ಒಂದು 50+ ಐತೆ. ಓಕೆ, ಈಗ ಸದ್ಯಕ್ಕೆ ಟೈಮು 7:47-35 ಆಗೈತೆ. ಬಿಕಾಸ್ 10 ನಿಮಿಷ ಟೈಮ್ ಜಾಸ್ತಿ ಇದೆ, ಸೊ ಹಂಗಾಗಿ ಗೊತ್ತಿಲ್ಲ. ರೆಸಿಪಿ ಮಾಡೋಣ ಅಂತ ಬಂದಿದ್ದೀನಿ. ಸೊ ಏನು ಡೀಟೇಲಾಗಿ ಮಾಡಲ್ಲ, ಸೊ ವ್ಲಾಗ್ ಮಾಡ್ತಿರೋದಷ್ಟೇ. ಸೊ ಮತ್ತೇನಿಲ್ಲ, ಇಷ್ಟೊತ್ತವರೆಗೂ ಯಾಕೆ ಡಿಲೇ ಆಯಿತು ಅಂದರೆ, ಸೊ ಈಗ ವಿಡಿಯೋ ಮಾಡೋಕ್ಕೆ ಇಲ್ಲಿ ಏನು ಕಾಣಿಸ್ತಿದೆ ಮೇಲ್ಗಡೆ ಇದೊಂದು ಲೈಟ್ ಇತ್ತು. ಸೊ ಈಗ ಇದೊಂದು ಲೈಟು, ಆ ಲೈಟ್ ಹಾಕಿಸ್ಕೊಂಡೆ, ಹಾಗಾಗಿ ಇಷ್ಟೊತ್ತಾಯಿತು ಆ ಲೈಟ್ ಹಾಕಿಸ್ಕೊಂಡು. ಇಲ್ಲಾಂದರೆ ವೀಡಿಯೋದಲ್ಲಿ ಏನು ಕಾಣೋದೇ ಇಲ್ಲ, ಕರ್ಕರ ಕಾಣ್ತೀನಿ ಅಂದ್ಬಿಟ್ಟು. ಸೊ ಈಗ ವಿಡಿಯೋ ಶುರು ಮಾಡೋಣ ಬನ್ನಿ. ಸೊ ಸಿಂಪಲಾಗಿ ಏನಿಲ್ಲ, ಒಂದು 1/4 kg ಚಿಕನ್ ಇದೆ ಅಷ್ಟೇ, ಜಾಸ್ತಿ ಏನು ಮಡಗಿರಲಿಲ್ಲ. ಸೊ ನನಗೂ ನನ್ನ ತಮ್ಮಂಗೆ ಇಬ್ಬರಿಗೆ ಮಾಡಬೇಕು ಅಂತ ಪ್ಲ್ಯಾನ್ ಇದ್ದಿದ್ದು. ಈಗ ವಾಯ್ಸು ಕೇಳಿಸ್ತಿರಲ್ಲ, ಯಾಕೆಂದರೆ ಕೆಳಗಡೆ ಮಿಕ್ಸಿ ಓಡ್ತಾಯಿದೆ. ಸೊ ಹಂಗಾಗಿ ಬಿರಿಯಾನಿ ಮಾಡೋಕ್ಕೆ ಶುರು ಮಾಡ್ತಿದ್ದೀನಿ. ಸೊ ಏನೇನೆಲ್ಲ ಎತ್ತಿಕೊಂಡಿದ್ದೀನಿ ಅಂತ ಈಗ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಸಿಂಪಲ್ ಬಿರಿಯಾನಿ, ಜಾಸ್ತಿ ಏನು ಕಾಂಪ್ಲಿಕೇಟೆಡ್ ಇಲ್ಲ. ಬಿರಿಯಾನಿ ಮಾಡೋಕ್ಕೆ ಬಿಸಿನೀರು ಕಾಯಿಸ್ಕೊಳ್ಳೋಕ್ಕೆ ಅಂತ ನೀರು ಕಾಯಿಸಿಕ್ಕಿದ್ದೀನಿ. ಇಷ್ಟೇ ಚಿಕನ್ ಇರೋದು. ಸೊ ನಾವಿಬ್ಬರೇ ತಿನ್ನೋದು, ಅಪ್ಪ ಅಮ್ಮ ತಿಂದರೆ ರೈಸ್ ತಿಂತಾರಷ್ಟೇ. ಸೊ ಇನ್ನೇನು ಅವ್ರಿಗೇನು ಇಷ್ಟಪಡಲ್ಲ ಬಿರಿಯಾನಿಲಿರೋ ಪೀಸಸ್ ಎಲ್ಲ. ಸೊ ಹಂಗಾಗಿ ಸ್ವಲ್ಪನೇ ಇಕ್ಕಿದ್ದು. ಸೊ ಮನೆಗೆ ಹಾಕೋಕ್ಕೆ ಮೆಣಸಿನ್ಕಾಯಿ, ಟೊಮೆಟೊ, ಆನಿಯನ್ ಇಕ್ಕಿದ್ದೀನಿ. ಸೊ ಇದೊಂದು ಪೇಸ್ಟ್ ಮಾಡ್ಕೊಬೇಕು, ಮತ್ತು ಸ್ವಲ್ಪ ಕೊತ್ತಂಬರಿ, ಪುದೀನ ಹಿಂಗೆ ಚಾಪ್ ಮಾಡಿಕೊಂಡಿದ್ದೀನಿ. ಈಗ ಫಸ್ಟು ಚಿಕನ್ನ ಮ್ಯಾರಿನೇಟ್ ಮಾಡ್ಕೊಂಬಿಡ್ತೀನಿ. ಏನಿಲ್ಲ, ಸ್ವಲ್ಪ ಮೊಸರು, ಜಾಸ್ತಿ ಟೊಮೆಟೊ ಹಾಕ್ತೀನಿ, ಲೆಮನ್ ಹಾಕ್ತೀನಿ. ಸೊ ಹಂಗಾಗಿ ಇಷ್ಟು ಮೊಸರು ಹಾಕಿದ್ದೀನಿ.
ಸ್ವಲ್ಪ ಸಾಲ್ಟು. ಸೊ ಇಲ್ಲಿ ನಾನೀಗ ಪಿಂಕ್ ಸಾಲ್ಟ್ ಯೂಸ್ ಮಾಡ್ತಿರೋದು ನಮ್ಮ ಮನೇಲಿ. ಸೊ ಹಂಗಾಗಿ ನಾನು ಅದನ್ನೇ ಯೂಸ್ ಮಾಡ್ತಿದ್ದೀನಿ. ಮತ್ತು ಸ್ವಲ್ಪ ಕಲ್ಲರ್ಗೆ ಒಗ್ಗರಣೆಗೆ ಹೋಗ್ತೀನಿ, ಮ್ಯಾರಿನೇಷನ್ಗೆ ಸ್ವಲ್ಪ ಅರಿಶಿನ. ಸೊ ಇದಕ್ಕೆ ನಾರ್ಮಲ್ ತೇಜು ಬಿರಿಯಾನಿ ಪೌಡ್ರು. ಸೊ ಅರ್ಧ ಪ್ಯಾಕೆಟ್ ಇದೆ, ಅರ್ಧ ಪ್ಯಾಕೆಟು ಹಾಕ್ಕೊತಾ ಇದ್ದೀನಿ. ಸುಮ್ಮನೆ ಸ್ವಲ್ಪ ಉಪ್ಪು ಖಾರ ಇಡಲಿ ಅಂದ್ಬಿಟ್ಟು ಹಿಂಗೆ ಮಾಡ್ತಾಯಿದ್ದೀನಿ. ಸೊ ಚಿಕನೆಲ್ಲ ಅವತ್ತೇ ತೊಳೆದಿಕ್ಕಿದೆ, ಸೊ ಹಂಗಾಗಿ ಏನೂ ತೊಳಿತಿಲ್ಲ. ಸೊ ಹಿಂಗೆ ಉಪ್ಪು ಖಾರ. ಸೊ ನಾವು ಒಗ್ಗರಣೆ ಹಾಕಿ ಎಲ್ಲ ಇದಾಗೋ ಅಷ್ಟರಲ್ಲಿ ಸ್ವಲ್ಪ ಮ್ಯಾರಿನೇಟ್ ಆದರೆ ಸ್ವಲ್ಪ ಚೆನ್ನಾಗಿ ಜ್ಯೂಸಿಯಾಗಿ ಬರುತ್ತೆ ಅಂತ ಅಷ್ಟೇ ಕಾರಣ. ಬೆಳ್ಳುಳ್ಳಿ ಪೇಸ್ಟು ಬಿರಿಯಾನಿಗೆ ಲೈಟಾಗಿ ಮಸಾಲೆ ಪೇಸ್ಟ್ ಮಾಡ್ಕೊತಿದ್ದೀನಿ. ಏನೇನು ಹಾಕ್ತಿದ್ದೀನಿ ಅಂದರೆ ಸ್ವಲ್ಪ ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿ, ಶುಂಠಿ. ಹಸಿಮೆಣ್ಸಿನ್ಕಾಯಿ ಒಗ್ಗರಣೆಗೆ ಹಾಕ್ತೀನಿ, ಜಾಸ್ತಿ ಏನು ರುಬ್ಬಕ್ಕೆ ಹೋಗಲ್ಲ. ಸೊ ಒಂದು 3 ಸ್ವಲ್ಪ ಆನಿಯನು ಎಕ್ಸ್ಟ್ರಾ ಕಿಕ್ಕಿಗೆ, ಸ್ವಲ್ಪ ಟೊಮೊಟೊ, ಬಿಕಾಸ್ ಟೊಮೊಟೊ ಬಾತ್ಗೂ ರುಬ್ತೀವಿ. ಸೊ ಇದಕ್ಕೂ ಸ್ವಲ್ಪ ಏನು ಅನ್ನದ ಮೇಲೆ ಸ್ವಲ್ಪ ಮಸಾಲೆ ಕೂರಲಿ ಅಂತ ಅಷ್ಟೇ. ಪುದೀನ ಒಗ್ಗರಣೆಗೂ ಹಾಕ್ತೀನಿ. ಸೊ ಒಗ್ಗರಣೆಗೆ ಹಾಕಿದ್ರೆ ಟೇಸ್ಟು, ಆದರೂ ಸ್ವಲ್ಪ ಕಲ್ಲರು ಎಲ್ಲ ಬರಲಿ ಅಂದ್ಬಿಟ್ಟು ಇಷ್ಟು ಹಾಕಿ ರುಬ್ತಾ ಇದ್ದೀನಿ. ಇದ್ರ ಜೊತೆಗೆ ನಾನೇನು ಸ್ಪೈಸಸ್ ಆ್ಯಡ್ ಮಾಡ್ತಿಲ್ಲ, ಸೊ ಇಷ್ಟೇ ಆ್ಯಡ್ ಮಾಡ್ತಿರೋದು. ಸೊ ಇದಕ್ಕೆ ಸ್ವಲ್ಪ ನೀರು ಆ್ಯಡ್ ಮಾಡಿಬಿಟ್ಟು ರುಬ್ಕೊಂಡ್ರೆ ಇದು ರೆಡಿ ಈಗ. ಸೊ ಸಿಂಪಲಾಗಿ ಒಂದು ಮಸಾಲ ರೆಡಿ ಆಗೈತೆ. ಸೊ ಇಷ್ಟೇ, ಇನ್ನೇನಿಲ್ಲ. ಬಿಕಾಸ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಎಲ್ಲ ಅದೇ. ಏನು ಹೇಳ್ತಿದ್ದೀನಿ ನನಗೆ ಗೊತ್ತಿಲ್ಲ. ಸೊ ಈಗ ಈ ಕಡೆ ಬಿರಿಯಾನಿಗೆ ಇಕ್ಕಿದ್ದೀನಿ. ನೆಕ್ಸ್ಟ್ ಬಿರಿಯಾನಿ ಬೇಗ ಆಗಬೇಕು ಅಂದ್ಕೊಂಡಿರೋದ್ರಿಂದ ಟೈಮ್ ಬೇರೆ ಆಗೋಗೈತೆ, ಹಂಗಾಗಿ ಬೇಗ ಮಾಡಬೇಕು. ಈಗ ಬಿಸಿನೀರು ಕಾಯಕ್ಕೆ ಇಟ್ಬಿಡ್ತೀನಿ ಪಕ್ಕದಲ್ಲಿ. ಇಲ್ಲಿ ಒಗ್ಗರಣೆ ಆಗ್ತಿದ್ದಂಗೆ ಚಿಕನ್ ಬಾಡಿಸಿ ಬಿಸಿನೀರು ಹಾಕಿ ಅಕ್ಕಿ ಹಾಕಿದ್ರೆ ಬೇಗ ಮುಗ್ದೋಗುತ್ತೆ. ಅದೊಂದು ಟ್ರಿಕ್ಸು ಎಲ್ಲರ ಮನೆಯಲ್ಲೂ ಮಾಡ್ತಾರೆ, ಹಂಗೆ ನಾವು ಮಾಡ್ತಿದ್ದೀವಿ ಅಷ್ಟೇ. ಸೊ ಈಗ ಶುರು ಮಾಡೋಣ ಮೇಯ್ನ್ ಬಿರಿಯಾನಿ ಪ್ರೋಸೆಸ್. ಕುದಿಯೋಕ್ಕೆ ಇಟ್ಬಿಡ್ತೀನಿ. ಸೊ ಆಯಿಲು ಒಂದು 50 ml. ಟೇಸ್ಟ್ ಎನ್ಹ್ಯಾನ್ಸ್ 1 ಸ್ಪೂನ್ ತುಪ್ಪ, ಸೋಂಪು. ನಮ್ಮ ಮನೆ ಸ್ಪೈಸಸ್ಸು ಸ್ವಲ್ಪನೇ ಯೂಸ್ ಮಾಡೋದು. ಸೊ ಲವಂಗ, ಇಷ್ಟೊಂದು ಚಕ್ಕೆ, ಏಲಕ್ಕಿ, ಕಲ್ಲುವ, ಇದು ಎಂಥದೋ ಗೊತ್ತಿಲ್ಲ. ಸೊ ಇದು ಸ್ಟಾರಲ್ಲಿ ಅರ್ಧ ಹಾಕಿದ್ದೀನಿ. ಸೊ ಪಲಾವ್ ಎಲೆ 2. ಸೊ ನೆಕ್ಸ್ಟ್ ಇದಕ್ಕೀಗ ಕೊತ್ತಂಬರಿ, ಪುದೀನ ಸಣ್ಣಗೆ ಹಚ್ಚಿಕೊಂಡಿರೋದು. ಫಸ್ಟ್ ಇದನ್ನು ಹಾಕಿದ್ರೆ ಫುಲ್ ಫ್ಲೇವರ್ ಬಿಟ್ಕೊಳ್ಳುತ್ತೆ ಅಂತ. ಇನ್ನೊಂದೇನು ಅಂದರೆ ಕಾಲೇಜ್ ಶುರುವಾದಾಗಿಂದ ನಾನು ಏನು ಕುಕ್ಕಿಂಗ್ ಏನು ಮಾಡ್ತಿಲ್ಲ. ಸೊ ಸಂಜೆ ಬಂದರೆ ಏನಾದ್ರು ಮುದ್ದೆ ಇಲ್ಲ ರೈಸ್ ಏನಾದರೂ ಇಟ್ಟಿದ್ದೆ ಅಷ್ಟೇ. ಕಂಪ್ಲೀಟಾಗಿ ನಾನೇ ಅಡುಗೆ ಮಾಡಿದ್ದು ಎಷ್ಟೊಂದು ದಿನವೇ ಆಗ್ಬಿಟ್ಟೈತೆ ಮಾಡಿ. ಸೊ ಇವತ್ತು ಎಷ್ಟೊಂದು ದಿನ ಆದಮೇಲೂ ಬಿರಿಯಾನಿನೇ ಮಾಡ್ತಾಯಿದ್ದೀನಿ. ಸೊ ಇದು ಫೇವ್ರೇಟ್ ಫುಡ್, ಎಲ್ಲರದ್ದು ಫೇವ್ರೇಟ್ ಫುಡ್ ಇರುತ್ತೆ ನಾನ್ ವೆಜ್ ಲವರ್ಸಲ್ಲಿ. ಕೆಲವರಿಗೆ ಮುದ್ದೆ, ನಾಟಿ ಕೋಳಿ ಸಾರು ಇಲ್ಲ ಮಟನ್ ಸಾರು ಹಂಗಿರುತ್ತೆ. ಸೊ ನಮಗಂತೂ ಬಿರಿಯಾನಿ ಇಷ್ಟ. ನಿಮಗೂ ಬಿರಿಯಾನಿ ಇಷ್ಟನಾ ನೋಡೋಣ, ಯಾರ್ಯಾರು ಇಷ್ಟ ಕಮೆಂಟ್ ಮಾಡಿ ತಿಳಿಸಿ ನೋಡೋಣ. ನಾನು ಗ್ರೀನ್ ಚಿಲ್ಲಿ ಮತ್ತು ಆನಿಯನ್. ಸೊ ನೀಟಾಗಿ ಎಣ್ಣೆಯಲ್ಲಿ ಆನಿಯನ್ಸ್ ಏನಿದೆ ಸ್ವಲ್ಪ ಅದು ಗೋಲ್ಡ್ ಬ್ರೌನ್ ಬಂದರೆ ಬಿರಿಯಾನಿ ಟೇಸ್ಟು. ಸೊ ಅದು ಗೋಲ್ಡ್ ಬ್ರೌನ್ ಬರಲಿ ಆಮೇಲೆ. ಸೊ ಇಷ್ಟಾದರೆ ಸಾಕು ಈರುಳ್ಳಿ. ನೆಕ್ಸ್ಟ್ ಇದಕ್ಕೆ ಟೊಮೆಟೊಸ್. ಸೊ ನೆಕ್ಸ್ಟು ರುಬ್ಬಿರೋ ಅಂಥ ಪೇಸ್ಟ್. ಸೊ ಈಗ ಇದನ್ನು ನೀಟಾಗಿ ಫುಲ್ಲು ಹಸಿ ವಾಸನೆ ಹೋಗೋ ಥರ ಫ್ರೈ ಮಾಡ್ಕೊತೀನಿ. ಆಮೇಲೆ ನೆಕ್ಸ್ಟ್ ಏನಿಲ್ಲ, ಚಿಕನ್ ಹಾಕೋದು. ಅನ್ನಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪು, ಧನಿಯಾ ಪುಡಿ, ಖಾರದ ಪುಡಿ, ಅರಿಶಿನ, ಈಗಲೇ ಹಾಕ್ತೀನಿ ಅರಿಶಿನ. ಸೊ ಅಲ್ಲಿ ಹಾಕಿ ನೀರು ಹಾಕಿ ಕುದಿಸೋದು. ಸೊ ಪ್ರೋಸೆಸ್ ಏನಿದೆ ತೋರಿಸ್ತೀನಿ, ಸುಮ್ಮನೆ ಹೇಳ್ತಾ ಇದ್ದೀನಿ. ನಾವೇನು ಮ್ಯಾರಿನೇಷನ್ ಮಾಡಿಟ್ಟಿದ್ದೀವಿ ಚಿಕನ್ ಅದನ್ನು ಹಾಕೊಬೇಕು. ಅದು ಡಬಲ್ ಹಾಕ್ತಾರೆ ರೈಸು, ಇಲ್ಲ ಈಕ್ವಲ್ ಹಾಕ್ತಾರೆ. ನಾನು 1:3 ಮಾಡ್ತಿರೋದು. ಸೊ ಚಿಕನ್. ಸೊ ಧನಿಯಾ ಪುಡಿ ಹಾಕ್ತಾಯಿದ್ದೀನಿ.
ಬಿರಿಯಾನಿ ಆಲ್ ಸ್ಟೆಪ್ಸ್ ಆರ್ ಡನ್, ಲಾಸ್ಟ್ ಸ್ಟೆಪ್ಸ್ ಒಂದಿದೆ. ಸೊ ಏನಾಗಿದೆ ಅಂದರೆ ಖಾರದ ಪುಡಿ ಎಲ್ಲಿದೆ ಅಂತ ನನಗೆ ಸಿಗ್ತಾ ಇಲ್ಲ, ಬಿಕಾಸ್ ಅಡುಗೆ ಮಾಡಿ ಎಷ್ಟೊಂದು ದಿನ ಆಗ್ಬಿಟ್ಟೈತೆ. ಮೇರಿ ಲಡ್ಕಿ ನಿನ್ನಂತವ್ರು ಇನ್ನೂ ಈ ದೇಶದಲ್ಲಿ ಇದಾರಾ? ಸೊ ಅಪ್ಪ ಅಮ್ಮ ಮೇಲೋಗಿದ್ದಾರೆ ಬಟ್ಟೆ ಏನು ಹಾಕೋಕ್ಕೆ ಅಂತ ಈಗ. ಸೊ ಹಂಗಾಗಿ ಈಗ ಹೋಗಿ ಅವ್ರ ಹತ್ರ ಖಾರದ ಪುಡಿ ಎಲ್ಲಿದೆ ಅಂತ ಕೇಳಿಕೊಂಡು ಬಂದು ಖಾರದ ಪುಡಿ ಹಾಕ್ಬಿಟ್ಟು ಅಕ್ಕಿ ಹಾಕಿದ್ರೆ ಸೊ ಮುಗೀತು ಬಿರಿಯಾನಿ. ಇಲ್ಲೇ ಅಡುಗೆ ಮಾಡ್ತಿದ್ದೀನಿ, ಇಲ್ಲೇ ನನ್ನ ಕಾಲು ಕೆಳಗೈತೆ, ಇಲ್ಲಿ ಇಷ್ಟೊಂದು ಐತೆ, ಈಚೆಗಾಕಿ ಎತ್ತಿಕ್ಕಿಲ್ಲ. ಸೊ ನಾವು ಖಾರ ಸಕ್ಕತ್ತಿದೆ, ಮೆಣಸಿನ್ಕಾಯಿ ಒಂದು ಹಾಕಿದ್ದೀನಿ, ಅಷ್ಟು ಖಾರ ಇದ್ರೇ ಮಜಾ ಬಿರಿಯಾನಿ. ಟೊಮೆಟೊ ಉಳಿಯುತ್ತೆ, ಮೊಸರು ಉಳಿಯುತ್ತೆ, ಸೊ ಹಂಗಾಗಿ ಇಷ್ಟೇ ಆಗ್ತಿರೋದು. ಕಾಲು ಭಾಗ ಹಾಕಿದ್ದೀನಿ. ಕಲರ್ ಡಿಫ್ರೆನ್ಸಾಗಿ ಕಾಣ್ತೈತೆ, ಬಿಕಾಸ್ ಅಷ್ಟು ವೈಡ್ ಆ್ಯಂಗಲ್ ಹಾಕಿರೋದ್ರಿಂದ ಕ್ಲಾರಿಟಿ ಅಷ್ಟಿಷ್ಟಿಲ್ಲ. ಸೊ ಹಂಗಾಗಿ ಅಯ್ಯಯ್ಯೋ ನಾನು ಉಪ್ಪೇ ಹಾಕಿಲ್ಲ ಅನ್ನಕ್ಕೆ. ಇದು ಆಕ್ಚುಲಿ ಚೆನ್ನಾಗಿರೋದು. ಅಂತ ಬುದ್ಧಿವಂತ ಹೇಳಿ ನಾನು ಅನ್ನಕ್ಕೆ ಉಪ್ಪೇ ಹಾಕಿಲ್ಲ, ಉಪ್ಪು ಖಾರ ನೋಡ್ತಾ ಇದ್ದೀನಿ. ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡ್ಬೇಕೋ ಕಾಣೆ. ಅಡುಗೆ ಮಾಡೋರು ಯಾರೂ ಇಲ್ಲ. ಸೊ ಇದಾಯಿತು, ಅಕ್ಕಿ ತೊಳ್ಬಿಟ್ಟು ಅಕ್ಕಿ ಹಾಕಿದ್ರೆ ಘಮ ಘಮ ಬಿಸಿ ಬಿಸಿ ಬಿರಿಯಾನಿ ರೆಡಿ. ಅಕ್ಕಿ ರೇಟು ಇದು ಬಂದ್ಬಿಟ್ಟು ಸೋನಾ ಮಸೂರಿ 75 ರೂಪಾಯಿ ಆಗೈತಂತೆ kg. 20 ರೂಪಾಯಿ 70 ರೂಪಾಯಿ ಹಾಕವ್ರೆ, ಎಲ್ಲಿ ನಾವು ಬಡವ್ರು ತಗೊಂಬರೋದು? ನಡೀರಿ ಎಲ್ಲ ಪೊರ್ಕೆ ತಗೊಂಡು ಪಟ 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 ಹಾಕ್ಬೇಕು ಮುಂಡೆ ಮಕ್ಕಳ. ಆದರೆ ಬಡವ್ರು ಹೆಂಗೆ ಜೀವನ ಮಾಡ್ತಾರೆ, ನಮ್ಮ ಕೈಯಲ್ಲೇ ಅಫೋರ್ಡ್ ಮಾಡೋಕ್ಕಾಗ್ತಿಲ್ಲ. ಸೊ 2 ಲೋಟ ಹಾಕ್ತಿದ್ವಿ ಅದು. ಸೊ ಫೈನಲಿ ಅಕ್ಕಿ ಎಲ್ಲ ಹಾಕಾಯಿತು. ಇನ್ನೊಂದು ಸೊ ಬಿರಿಯಾನಿ ಎಲ್ಲ ಇಕ್ಕಿ ಫುಲ್ ಆಗಿದೆ. ಫುಲ್ ವಿಷುವಲ್ ಆದಮೇಲೆ ಹೆಂಗೆ ಬರುತ್ತೆ ನೋಡೋಣ. ಬುಕ್ ಮಾಡ್ತೀನಿ ಬಿಡಪ್ಪ, ಹೋಗ್ಲಿ, 180 ರೂಪಾಯಿ ಅಷ್ಟೇ ಅದು. ಮಾಡು, ಅಂಥವ್ರಿಗೂ ಇರಲಿ. ನಾಳೆಗೆ ಬರ್ತದೆ. ಕಾಸು ಕೊಡೋರು ಯಾರು? ನೀನೇ. ನಾನು ಇರಲ್ವಲ್ಲ. ನೀನು ಹೋಗೋದು ಎಷ್ಟು ಗಂಟೆಗೆ? 2 ಗಂಟೆಗೆ. ಅಷ್ಟರಲ್ಲಿ ಬರ್ತದೆ. ಫಾಸ್ಟ್ ಡೆಲಿವರಿ ಹಾಕಿದ್ರೆ 40 ರೂಪಾಯಿನೂ ಎಕ್ಸ್ಟ್ರಾ ತಗೋತಾರೆ. ಏನಕ್ಕೆ ಬೇಕು? ಕೈ ಕೊಟ್ಬಿಟ್ಟು ಹೋಗು. ಭಾನುವಾರ ಇಟ್ಕೋಗೋಣ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ. ಯಾವ ವೆಂಕಟೇಶ್ವರ ಸ್ವಾಮಿ? ಮಹಾಲಕ್ಷ್ಮಿ ಲೇಟ್. ಮದ್ದೂರ್ಗೆ ಹೋಗೋಣ ಅಂದೆ. ಯಾರು ಹೇಳಿದ್ದು? ಅಮ್ಮ. ನೋಡೋಣ. ಶುಕ್ರವಾರ ಹೋಗೋಣ ಅಂದಂತೆ. ಶುಕ್ರವಾರ ನನಗೆ ಪ್ಲೇಸ್ಮೆಂಟ್. ಸೊ ಮದ್ದೂರ್ಗೆ ಹೋಗೋಣ ಬಾ. ಮದ್ದೂರು ದೇವಸ್ಥಾನ. ನೀನು ಅಲ್ಲಿ ಹೋಗ್ಬಿಟ್ಟು ಅದು ತಿನ್ಬೇಡ್ರಿ ಇದು ತಿನ್ಬೇಡ್ರಿ ಅನ್ಬಾರ್ದು. ಬೆಳಗ್ಗೆ ಬಿಡೋಣ, ದೇವಸ್ಥಾನಕ್ಕೆ ಹೋಗೋಣ, ಆಮೇಲೆ ಟ್ರೈನಲ್ಲಿ ಹೋಗೋಣ ಮೈಸೂರಿಗೆ. ಚಾಮುಂಡಿ ಬೆಟ್ಟ ಅದೆಲ್ಲ ನೋಡ್ಕೊಂಡು ಮದ್ದೂರಿಗೆ ಬಂದು ಫಿಶ್ ತಿನ್ಕೊಂಡು, ಇಲ್ಲ ಮೈಸೂರಿಗೆ ಹೋಗೋಣ, ಮದ್ದೂರಿಗೆ ಹೋಗೋಣ. ಮದ್ದೂರಿಗೆ ಹೋಗ್ಬೇಕಮ್ಮ. ಮದ್ದೂರಮ್ಮಂದ ತಾಯಿ ಪೂಜೆ ಮಾಡಬೇಕು, ಆಮೇಲೆ ನರಸಿಂಹ ಸ್ವಾಮಿ ಪೂಜೆ ಮಾಡಬೇಕು ಅವತ್ತೇ. ಅದು ಶುಕ್ರವಾರ ಮಾಡಿದ್ರೆ ಒಳ್ಳೇದು. ನೀನು ಶುಕ್ರವಾರ ಆಗಲ್ಲ ಅಂತಲ್ಲ, ನಾನು ಶುಕ್ರವಾರ ಇಲ್ಲಿ ಹೋಗ್ತೀನಿ. ನಿಜ ಸಾಕಾಗದೆ. ಹೇಳಪ್ಪ. ಹೇಳು. ಅಂತ ಬಿರಿಯಾನಿಪ್ಪ, ಟೇಸ್ಟು ನಮ್ಮಮ್ಮನೂ ಮಾಡಿರಲಿಲ್ಲ, ನಿಮ್ಮಮ್ಮನ ಕೈ ರುಚಿ ನೀನು ತಿಂದೇ ಇಲ್ಲ. ನಿಮ್ಮ ಅಜ್ಜಿ ಕಾಲದಲ್ಲಿ ಬಿರಿಯಾನಿನೇ ಇರಲಿಲ್ಲ. ಆದರೆ ನನ್ನ ಹೆಂಡತಿ ಮಾಡಿಕೊಳ್ಳೆ ನನಗಿನ ಚೆನ್ನಾಗಿ ಮಾಡೋರ. ಅವಾಗ ಅದೇ ತಿಂದಿರೋದು. ಈ ಟೈಮ್ ನೀವು ಮಾಡ್ಬೋದಪ್ಪ, ಯೂಟ್ಯೂಬ್ ನೋಡ್ಕೊಂಡು. ಅಜ್ಜಿ ಕಾಲದಲ್ಲಿ ಯಾಕಿರ್ಲಿಲ್ಲ ಸಾಬ್ರು ಇನ್ನೇನು ಮಾಡ್ತಿದ್ರು? ಸಾಬ್ರು ಮಾಡ್ಕೊತಿದ್ರು, ನಾವು ಮಾಡ್ತಿರ್ಲಿವಲ್ಲ. ನಾವು ಇಂದು ನಿಮ್ಮ ಅಜ್ಜಿ ಕಾಲದಲ್ಲಿ ಅವೆಲ್ಲ ಐಟಮ್ ಇದ್ದಿದ್ದು ಕಾಳ್ಗೋಯ್ತು. ಓಕೆ. ಸೊ ಊಟ ಎಲ್ಲ ಆಯಿತು. ಟ್ರಸ್ಟ್ ಮೀ, ದ ಬಿರಿಯಾನಿ ಸಕ್ಕತ್ತಾಗಿತ್ತು. ಸೊ ಈಗ ಊಟ ಎಲ್ಲ ಆಗಿ ಈಗ ತಣ್ಣಗೆ ಗಾಳಿ ತೊಗೊಳ್ಳೋಣ ಅಂತ ಮೆಟ್ಲ ಮೇಲೆ ಬಂದಿದ್ದೀನಿ. ಏನಿಲ್ಲ,
ಸಖತ್ತಾಗಿತ್ತು ಮಾತ್ರ. ಬೇರೆ ಏನೂ ತಿಂದಿಲ್ಲ, ಲಿಟ್ರಲಿ ಹೇಳ್ತೀನಿ. ಸಾಂಬಾರು ತಿಂದಿಲ್ಲ, ಏನು ಗುಂಡೆಕಾಯಿ ಚಾಪ್ಸ್ ಮಾಡಿರೋದು ತಿಂದಿಲ್ಲ, ಕಾಳು ಗೊಜ್ಜು ತಿಂದಿಲ್ಲ. ಅಷ್ಟು ಚೆನ್ನಾಗಿತ್ತು ಬಿರಿಯಾನಿ. ಮೊಸರು ಬಜ್ಜಿ ಏನೂ ಇಲ್ಲದೇ ಅಷ್ಟು ಚೆನ್ನಾಗಾಗಿತ್ತು. ಸೊ ನೀವು ಟ್ರೈ ಮಾಡಿ ಹೇಳ್ತಿದ್ದೀನಿ. ಸೊ ಈ ರೆಸಿಪಿ ನಿಜವಾಗ್ಲೂ ಸಕಾಲಾಗಿತ್ತು. ಈ ರೆಸಿಪಿನ ಬ್ಯಾಚುಲರ್ಸ್ ಬೇಕಾದ್ರೂ ಟ್ರೈ ಮಾಡ್ಬೋದು, ನಿಜವಾಗಿ ಚೆನ್ನಾಗಿತ್ತು. ಓಕೆ, ನೋಡೋಣ ಮುಂದಿನ ವೀಡಿಯೋ ಏನೋ ಟ್ರಾವೆಲ್ ವೀಡಿಯೋನೋ ಏನಾದ್ರು ಮಾಡ್ಬೋದು ಅಂದ್ಕೊಂಡಿದ್ದೀನಿ. ಮನೇಲಿ ಏನೋ ಪ್ಲ್ಯಾನ್ ಆಗ್ತಿದ್ದಾರೆ, ಇಲ್ಲ ಏನಾಗುತ್ತೆ ಅಂತ ನನಗಂತೂ ಗೊತ್ತಿಲ್ಲ ಒಟ್ಟಿನಲ್ಲಿ. ಓಕೆನಾ? ಸೊ ಏನಾದ್ರು ಆದರೆ ಬ್ಲಾಗ್ ಬರುತ್ತೆ. ಸೊ ಇನ್ನೊಂದು 5-6 ಡೇಸ್ ಆದಮೇಲೆ. ಸೊ ಓಕೆ, ಈಗ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರೋದ್ರೆ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್. ಇನ್ನೊಂದೇನು ಗೊತ್ತಾ ಭಯ್ಯ, ಇಲ್ಲಿ ಕುತ್ಕೊಂಡು ಮೆಟ್ಲ ಮೇಲೆ ಕುತ್ಕೊಂಡು ಈ ಗ್ಲಾಸ್ ತಿಂಟು ತಾತಾ ಇದ್ದೀನಿ. ಸೊ ನನಗೆ ಅಕ್ಕಪಕ್ಕದಲ್ಲಿ ಯಾರು ನೋಡ್ಬಿಡ್ತಾರ ಅನ್ನೋದೇ ಒಂದು ಭಯ. ಸೊ ಏನು ತಿಕ್ಲಿ ಥರ ಮಾತಾಡ್ತಾಳೆ ಅನ್ನೋ ಒಂದು ಭಯ ಅಷ್ಟೇ. ಆಮೇಲೆ ಯೂಟ್ಯೂಬ್ ಚಾನಲ್ ತಿಕ್ಕೊಂಬಿಟ್ರೆ ಅವ್ರ ಮುಂದೆ ಓಡಾಡೋಕ್ಕಾಗಲ್ಲ, ಏನು ಹಂಗೆ ಹಿಂಗೆ ಅಂತ. ಈಗ ನಮ್ಮ ಕ್ಲಾಸಲ್ಲೇ ನೋಡೋಕ್ಕಾಗಲ್ಲ. ಹಂಗಾಗಿ ಸೊ ನನಗೆ ಗೊತ್ತಿರೋರಿಗೆ ಈಗ ಯೂಟ್ಯೂಬ್ ಚಾನಲ್ ಹೇಳಲ್ಲ, ಮುಂಚೆ ಅದು ಹೆಂಗೆ ಸಬ್ಸ್ಕ್ರೈಬರ್ಸ್ ಆಗಬೇಕು ಅಂತ ಹೇಳ್ಬಿಟ್ಟು ಈಗ ಒಂದು ವೀಡಿಯೋ ಮಾಡಿ ಅಪ್ಲೋಡ್ ಮಾಡಿ ಹೋಗೋಂಗಿಲ್ಲ. ತಿರ್ಗಿ ಅದನ್ನೇ ಆಡ್ಕೊತಿರ್ತಾರೆ, ನಗಿಸ್ತಿರ್ತಾರೆ. ಸೊ ಬಟ್ ಫ್ರೆಂಡ್ಸ್ ಎಲ್ಲ ಸಪೋರ್ಟ್ ಮಾಡ್ತಾರೆ. ಓಕೆ, ಮತ್ತೆ ಭೇಟಿಯಾಗೋಣ. ನಮಸ್ಕಾರ.